ಇವತ್ತು ನಾನು ಕಲಿಯೋಣೊಬ್ಬ ಅಡುಗೆಯಲ್ಲಿ ಸ್ಪೆಷಲ್ ಆಗಿ ಒಂದು ಅಡುಗೆ ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕಲ್ಪನಾ ಅಂತ. ಯಾವ ಊರಿಂದ ಬಂದಿರೋದು ನೀವು? ಹರಕೆರೆಯಿಂದ. ಇದು ಹರಕೆರೆ ಅಂದ್ರೆ ಎಲ್ಲಿ ಬರುತ್ತೆ? ಬನ್ನರ್ಘಟ್ಟ ರೋಡ್. ಬನ್ನರ್ಘಟ್ಟ ರೋಡ್, ಬ್ಯಾಂಗ್ಳೂರ್ ಹತ್ರನೇ? ಹೌದು. ಓಕೆ. ಏನ್ ಮಾಡ್ಕೊಂಡಿದ್ರ? ಹೌಸ್ ವೈಫಾ ಇಲ್ಲ ಆರ್ಟಿಸ್ಟ್ ನಾನು. ಆರ್ಟಿಸ್ಟ್? ಹೌದು. ಅಂದ್ರೆ ಯಾವ ಇದ್ರಲ್ಲಿ, ಡ್ಯಾನ್ಸ್ ಈ ತರನ? ಇಲ್ಲ, ಸಿನಿಮಾ ಮತ್ತೆ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾ ಇದ್ದೀನಿ. ನಿಮ್ಗೆ ಇವತ್ತು ನಾನು ಸ್ಪೆಷಲ್ ಆಗಿ ಮಸಾಲೆ ಬಾಳೆಕಾಯಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ. ಬಾಳೆಕಾಯಿ ಅಂದ್ರೆ ಇಷ್ಟನಾ? ಅಂದ್ರೆ ಚಿಪ್ಸ್ನೆಲ್ಲ ಮಾಡಿರ್ತೀರಲ್ವಾ? ತುಂಬಾ ಇಷ್ಟ ನನಗೆ, ನನ್ನ ಫೇವ್ರೇಟ್ ಅದು. ಓ ನೋಡಿ, ಹೆಚ್ಚಾಗಿ ಇಲ್ಲಿ ಅಡ್ಗೆ ಕಲಿಯಕ್ಕೆ ಬರೋರ್ಗೆಲ್ಲ ಅವ್ರ ಫೇವ್ರೇಟ್ ಏನಿರುತ್ತೋ ಆ ಅಡ್ಗೆನ ಹೇಳ್ಕೊಡ್ತೀವಿ. ಅದು ನಮ್ಗೆ ಮುಂಚೆ ಅನ್ಕೊಂಡಿರಲ್ಲ ನಾವು ನಿಮ್ಗೆ ಇಷ್ಟ ಇರುತ್ತೆ ಅಂತ, ಬಟ್ ಹೇಳ್ಕೊಡೋ ಅಡ್ಗೆ ನಿಮ್ಗೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಅದನ್ನ ಕಲ್ತ ಮೇಲೆ ಆ ಅಡ್ಗೆ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಹೌದು. ಹಾಗಾದ್ರೆ ಈಗ ಅಡ್ಗೆ ಶುರು ಮಾಡೋಣ. ಓಕೆ. ವೀಕ್ಷಕರೇ, ಮಸಾಲೆ ಬಾಳೆಕಾಯಿಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಬಾಳೆಕಾಯಿ, ಖಾರದ ಪುಡಿ, ಈರುಳ್ಳಿ, ಕೊತ್ತಂಬರಿ, ಶೇಂಗಾ ಪುಡಿ, ಕಸ್ತೂರಿ ಮೇಥಿ, ಅರಿಶಿನ, ಎಣ್ಣೆ, ಬೆಳ್ಳುಳ್ಳಿ, ಕಡಲೆ ಹಿಟ್ಟು, ಸಾಸಿವೆ, ಉಪ್ಪು. ಮಸಾಲೆ ಬಾಳೆಕಾಯಿಗೆ ಏನೇನು ಪದಾರ್ಥ ಬೇಕು ಅಂತ ಎಲ್ಲ ಕ್ಲೀನಾಗಿ ನೋಡ್ಕೊಂಡಿದ್ರಾ? ಓಕೆ. ಈಗ ಅಡುಗೆ ಮಾಡಬೇಕು. ನಾನು ಏನು ಹೇಳಲ್ಲಪ್ಪ, ನಿಮಗೆ ಹೇಗೆ ತಿಳಿಯುತ್ತೋ ಆ ಥರ ಅಡುಗೆ ಮಾಡಿ. ನೀವು ಹೇಳ್ಕೊಡಿ, ನಾನು ಮಾಡ್ತೀನಿ. ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ, ಸುಮ್ಮನೆ ತಮಾಷೆಗಂದೆ. ಓಕೆ. ಬಾಳೆಕಾಯಿನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಫಸ್ಟೇ. ಓಕೆ. ಈಗ ಇದು ಏನು ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಎಲ್ಲ ನೋಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ. ಬಾಳೆಕಾಯಿ ಮಾತ್ರ ಒಂದು ಗೊತ್ತು. ಓ, ಬಾಳೆಕಾಯಿ ಮಸಾಲೆ ಅಂದ ತಕ್ಷಣ ಬಾಳೆಕಾಯಿ ಒಂದು ನೋಡ್ಬಿಡೋದಾ? ಇದು ಕಸ್ತೂರಿ ಮೇಥಿ ಅಂತ. ಇದನ್ನ ಅಡುಗೆಗೆ ಹಾಕಿದ್ರೆ ಅಡುಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಏನು ಮಾಡಬೇಕು ಅಂದರೆ, ನೀವು ಇದನ್ನೆಲ್ಲ ಕ್ಲೀನಾಗಿ ಎಣಿಸ್ಕೊಡಿ ನನಗೆ. ಇದು ಎಣ್ಸಕ್ಕಾಗುತ್ತಾ? ಹೌದು, ಬೇಗ ಎಣಿಸ್ಬೇಕು. ಈ ಅಡುಗೆ ಸ್ಪೆಷಾಲಿಟಿನೇ ಅದು. ಇಲ್ಲ, ಎಣ್ಸಕ್ಕಂತೂ ಆಗಲ್ಲ. ಖಂಡಿತವಾಗ್ಲೂ ಎಣ್ಸಕ್ಕಾಗಲ್ಲ. ಏನಂದ್ರೆ, ಈಗ ಕೆಲವರೆಲ್ಲ ಅಡುಗೆ ಮಾಡಬೇಕು ಅಂದ ತಕ್ಷಣ ಎಲ್ಲ ಅಳತೆ ಪ್ರಕಾರ, ನೀರಿನಿಂದ ಹಿಡಿದು ಸಾಸಿವೆ ಎಷ್ಟು ಹಾಕ್ತೀವಿ ಅದು ಕೂಡ ಅಳತೆ ಇರುತ್ತೆ. ಅದು ಅಳತೆ ಮುಖ್ಯ ಅಲ್ಲ ಅಡುಗೆ ಮಾಡೋಕ್ಕೆ. ರುಚಿಯಾಗಿ ಅಡುಗೆ ಮಾಡಬೇಕು. ಒಂದು ವಸ್ತು ಮನೇಲಿ ಹೆಚ್ಚಾಗಿರುತ್ತೆ, ಒಂದು ವಸ್ತು ಕಡಿಮೆ ಆಗಿರುತ್ತೆ. ಎಲ್ಲಾನು ಕ್ಲೀನಾಗಿ ಬಳಸಿ ಅಡುಗೆ ಮಾಡೋದನ್ನು ಕಲಿಬೇಕು. ಈಗ ಫಸ್ಟು ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ನೀವು ಆ ಗ್ಲಾಸ್ ಬೌಲ್ ತಗೊಳ್ಳಿ, ಇಡಿ. ಇದಕ್ಕೆ ಕಡಲೆ ಹಿಟ್ಟು ಹಾಕಿ, ಸ್ಪೂನ್ ತಗೊಳ್ಳಿ, ಅರ್ಧ ಬಟ್ಲಷ್ಟು ಹಾಕಿ. ಇದಕ್ಕೀಗ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಮೂರನ್ನು ಹಾಕಿ. ಅರ್ಧ ಸ್ಪೂನಷ್ಟು ಖಾರದ ಪುಡಿ. ಓಕೆನಾ? ಅರಿಶಿನ ಪುಡಿ ಸ್ವಲ್ಪ ಹಾಕಿ. ಉಪ್ಪು ಕೂಡ ಅರ್ಧದಷ್ಟು ಹಾಕಿ. ಅರೆ, ಎಷ್ಟು ಕರೆಕ್ಟಾಗಿ ಹಾಕಿದ್ರಿ. ನಾನಿಲ್ಲಿ ಅರ್ಧ ಅಂದ ತಕ್ಷಣ ನೀವು ಅಲ್ಲಿರೋ ಅಷ್ಟು ಉಪ್ಪಲ್ಲಿ ಅರ್ಧ ಹಾಕ್ತೀರಾ ಅಂತ ಮಾಡಿದ್ದೆ. ಕರೆಕ್ಟಾಗಿ ಅರ್ಧ ಸ್ಪೂನ್ ಹಾಕಿದ್ದೀರಾ. ಅಷ್ಟು ಹಾಕ್ಬಿಟ್ರೆ ಅಷ್ಟೇ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಬೇಕು. ಬಜ್ಜಿ ಬೋಂಡ ಹಿಟ್ಟಿರುತ್ತಲ್ಲ, ಆ ಅದಕ್ಕೆ ಕಲಿಸಿ. ಇನ್ನೊಂದು ಸ್ವಲ್ಪ. ಸಾಕು ಸಾಕು. ಕರೆಕ್ಟಾಗಿದೆ ಈಗ ಹಿಟ್ಟು. ಇದರಲ್ಲಿ ಬಾಳೆಕಾಯಿನ ಕಟ್ ಮಾಡಿದ್ದೇವಲ್ಲ ಅದನ್ನ ಹಾಕಿ ಒಂದು 4-5 ಪೀಸ್ ಹಾಕ್ಬಿಡಿ. ಇನ್ನೊಂದೆರಡು ಹಾಕ್ಬಿಡಿ. ಓಕೆ, ಡನ್. ಹಿಟ್ಟಲ್ಲಿ ಅದ್ಬಿಟ್ಟು ಎಣ್ಣೆಯಲ್ಲಿ ಹಾಕಬೇಕು. ಕೈಯಿಂದ ಹಾಕಿ, ಪರವಾಗಿಲ್ಲ. ಕರೆಕ್ಟಾಗಿ ಹಿಟ್ಟು ಕವರ್ ಆಗಬೇಕು. ಹಾಂ, ಓಕೆ. ಇದನ್ನು ಮಾಡೋಕ್ಕೆ ಎಣ್ಣೆ ತುಂಬ ಕಾದಿರಬಾರ್ದು, ಸ್ವಲ್ಪ ಕಾದಿರಬೇಕು. ಅದರಲ್ಲಿ ಕ್ಲೀನಾಗಿ ಕರಿಬೇಕು. ಏಕೆಂದರೆ ಬಾಳೆಕಾಯಿ ಸ್ವಲ್ಪ ಬೇಯಬೇಕಲ್ವಾ ಎಣ್ಣೆಯಲ್ಲಿ. ಕ್ಲೀನಾಗಿ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಹಸಿ ಹಸಿ ಇದ್ದರೆ ಒಗ್ರು ಹತ್ತುತ್ತೆ ಕೆಲವೊಂದು ಸಾರಿ. ಹಾಕಿ.
ಕರ್ದಿದ್ದಾಗಿದೆ ಈಗ. ಇದನ್ನ ಆ ಟಿಶ್ಯೂ ಪೇಪರ್ ಪ್ಲೇಟ್ ಇಟ್ಟಿದ್ದೀವಲ್ಲ ಇದ್ರಲ್ಲಿ ತೆಗೆದ್ಬಿಡಿ. ಪ್ಯಾನ್ಗೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಇಟ್ಟಿದ್ದೀನಲ್ಲ ಹಾಕಬೇಕು. ನಿಮ್ಮ ಮಗಳಿಗೆ ಯಾವ ಥರದ ಅಡುಗೆ ಇಷ್ಟ ಆಗುತ್ತೆ? ಅವಳಿಗೆ ಸಾಮಾನ್ಯವಾಗಿ ಕೇಕು ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಟೊಮೊಟೊ ಬಾತ್ ಅಂದರೆ ತುಂಬ ಇಷ್ಟ. ಹೊರಗಿನ ಅಡುಗೆನೂ ಇಷ್ಟ, ಮನೆಯಲ್ಲಿರುವಂಥ ಅಡುಗೆನೂ ಇಷ್ಟ. ಹಾಂ, ಓಕೆ. ನೆಕ್ಸ್ಟು ಬೆಳ್ಳುಳ್ಳಿ ಹಾಕಬೇಕು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ? ಇಲ್ಲ, ನಮ್ಮ ಅತ್ತಿಗೆ ಮತ್ತು ನಮ್ಮ ಸಿಸ್ಟರು ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಮನೇಲಿ ಎಲ್ಲರೂ ಸೂಪರಾಗಿ ಅಡುಗೆ ಮಾಡ್ತಾರೆ. ನೀವು ಕೂಡ ಸ್ವಲ್ಪ ಕಲಿತಾ ಇದ್ದೀರಾ? ಈಗೀಗ ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀವಿ. ನೋಡಿ, ಆ ಸ್ವಲ್ಪದ್ರಲ್ಲೇ ನಿಮ್ಮ ಮಗಳಿಗೆ ಇಷ್ಟ ಟೊಮೆಟೊ ಬಾತ್. ಹೌದು, ಹಾಕಿ, ಇಷ್ಟು ಹಾಕ್ಬಿಡಿ. ಈರುಳ್ಳಿ ಹಾಕಿ, ಇಷ್ಟು ಹಾಕಿ. ಈಗ ಕಸ್ತೂರಿ ಮೇಥಿ ಹಾಕಿ, ಫುಲ್ ಹಾಕ್ಬಿಡಲ್ಲ? ಫುಲ್ ಅಲ್ಲ, ಒಂದು ಅರ್ಧ ಸ್ಪೂನ್ ಇಲ್ಲ 1 ಸ್ಪೂನ್ ಅಷ್ಟು ಹಾಕಿದ್ರು ನಡೆಯುತ್ತೆ. ಓಕೆ. ಇನ್ನೊಂದು ಸ್ವಲ್ಪ ನೋಡಿ, ಗಮ್ಮಂತ ಇದೆ ಅಲ್ವಾ? ಸ್ಮೆಲ್ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕನ್ಸುತ್ತೆ. ಈಗ ನೀವು ಹೇಗೆ ಎಣ್ಣೆಗಾಯಿ ಮಾಡ್ತೀರಲ್ಲ ಆ ಥರ ಈ ಅಡುಗೆಗೂ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಅದಕ್ಕೆ ನಾನು ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇರೋದು. ಈಗ ಖಾರದ ಪುಡಿ ಹಾಕಿ, ಅರ್ಧ ಸ್ಪೂನ್ ಹಾಕ್ಲಾ? ಸ್ವಲ್ಪ ಅರಿಶಿನ ಪುಡಿ ಕೂಡ ಬೇಗ ಬೇಗ ಹಾಕಬೇಕು. ಒಣ ಖಾರದ ಪುಡಿ ಹಾಕಿದ್ಮೇಲೆ ಇಷ್ಟು ಹಾಕ್ಲಾ? ಅರಿಶಿನ, ಸಾಲ್ಟು ಸ್ವಲ್ಪ. ಅದು ಬಾಳೆಕಾಯಿ ಹಾಕಿದ್ಮೇಲೆ ಉಪ್ಪು ಹಾಕಬೇಕು. ಈಗ ಹಾಕಿ, ಬಾಳೆಕಾಯಿ ಹಾಕಿ, ಇಷ್ಟು ಹಾಕ್ಬಿಡಿ. ಈಗ ಸ್ವಲ್ಪ ಕೈಯಿಂದ ಉಪ್ಪನ್ನ ಹೀಗೆ ಹಾಕಿ. ಹಿಟ್ಟು ಕಲಿಸ್ತಾ ಇರೋ ಟೈಮ್ನಲ್ಲೂ ಹಾಕಿದ್ವಿ ಅಲ್ವಾ, ಅದಕ್ಕೆ ಸಾಕು. ಶೇಂಗಾ ಬೀಜದ ಪುಡಿ ಇಟ್ಟಿದ್ದೀನಿ, ಇದನ್ನು ಕೂಡ ಹಾಕಿ ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಇದು ಫುಲ್ಲು ಹಾಕ್ಬಿಡ್ಲಾ? ಹಾಂ. ಕೊತ್ತಂಬರಿ ಇದು ಫುಲ್ಲು ಹಾಕ್ಬಿಡ್ಲಾ? ವಾವ್, ಚೆನ್ನಾಗಿ ರೆಡಿ ಆಯಿತು. ಘಮ ಘಮ ಅಂತಿದೆ. ಗರ್ಮ ಗರಂ ಮಸಾಲೆ ಬಾಳೆಕಾಯಿ ರೆಡಿ ಆಯಿತು. ಈಗ ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ. ಓಕೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ, ಪ್ರಾಮಿಸ್. ನಿಮಗೆ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಪರವಾಗಿ ಒಂದು ನೆನಪಿನ ಕಾಣಿಕೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಮಸಾಲೆ ಬಾಳೆಕಾಯಿ ಮಾಡುವ ವಿಧಾನ: ಗ್ಲಾಸ್ ಬೌಲ್ನಲ್ಲಿ ಅರ್ಧ ಕಪ್ ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಖಾರದ ಪುಡಿ, ಅರಿಶಿನ, ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಕಟ್ ಮಾಡಿಕೊಂಡ ಬಾಳೆಕಾಯಿಯನ್ನು ಇದರಲ್ಲಿ ಹಾಕಿ ಬಾಣಲೆಯಲ್ಲಿ ಕಾದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, 1 ಸ್ಪೂನ್ ಕಸ್ತೂರಿ ಮೇಥಿ, ಖಾರದ ಪುಡಿ, ಅರಿಶಿನ, ಕರಿದ ಬಾಳೆಕಾಯಿ, ಉಪ್ಪು, ಶೇಂಗಾ ಪುಡಿ, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಈಗ ಮಸಾಲೆ ಬಾಳೆಕಾಯಿಯನ್ನು ತಿನ್ನಲು ಕೊಡಿ.